ಡಯಾಬಿಟಿಸ್ನಿಂದ ನೀವು ಬಳಲ್ತಾ ಇದ್ದು ಒಂದು ಒಳ್ಳೆಯ ಮನೆಮದ್ದನ್ನು ನೋಡ್ತಾ ಇದ್ದೀರಾ, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂತಹ ಮನೆಮದ್ದನ್ನು ನೋಡ್ತಾ ಇದ್ದರೆ ನನ್ನ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗ್ತದೆ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೊಂದು ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ಇದೇನಂತ ಹೇಳಿದರೆ, ನಾನು ನೋಡ್ತಾ ಇದ್ದೀರಾ ಬೆಂಡೆಕಾಯಿನ ನಾನು ಎದುರುಗಡೆ ಇಟ್ಕೊಂಡಿದ್ದೇನೆ. ನನ್ನ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ, ಡಯಾಬಿಟಿಸ್ಗೆ ಯಾವುದಾದ್ರು ಒಳ್ಳೆ ಮನೆಮದ್ದಿದ್ರೆ ಹೇಳಿ ಅಂತ ತಗೊಂಡು, ಅಂದರೆ ಒಳ್ಳೆಯದು ಮತ್ತು ತುಂಬ ಇಫೆಕ್ಟಿವ್. ಹಾಗಾಗಿ ನಾನಿವತ್ತು ನಿಮಗೊಂದು ಈಸಿ ಆಗಿರುವಂತಹ ಒಂದು ಮನೆಮದ್ದು ಡಯಾಬಿಟಿಸ್ಗೆ, ಅದೇನಂತ ಹೇಳಿದರೆ ಬೆಂಡೆಕಾಯಿನ ಉಪಯೋಗಿಸ್ಕೊಂಡು ಒಂದು ಮನೆಮದ್ದನ್ನು ನಾವು ಮಾಡ್ಕೊಳ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ತಗೊಂಡು ನಾನು ನಿಮ್ಗೆ ಹೇಳ್ತೇನೆ. ನಾನು ಒಂದು 2 ಬೆಂಡೆಕಾಯಿನ ತೊಗೊಂಡಿದ್ದೇನೆ. ಇದನ್ನು ಸ್ವಲ್ಪ ಕ್ಲೀನಾಗಿ ಒಂದು ಒರೆಸ್ಕೊಂಡು, ಅಥವಾ ತೊಳೆದ್ರೂ ಅಡ್ಡಿಲ್ಲ, ಒರೆಸಿದ್ರು ಅಡ್ಡಿಲ್ಲ, ಒರೆಸ್ಕೊಂಡು ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು. ನಾನು ಈ ಬೆಂಡೆಕಾಯಿನ ಈ ರೀತಿಯಲ್ಲಿ ಕತ್ತರಿಸ್ಕೊಂಡಿದ್ದೇನೆ. ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಳಿ. ಸ್ವಲ್ಪ ಇಷ್ಟು ಅಂದರೆ ಇಷ್ಟು ದೊಡ್ಡದಿದ್ದರೆ ಸಾಕಾಗ್ತದೆ. ಅದಕ್ಕಿಂತ ಮೊದಲು ನೋಡ್ಕೊಳ್ಳಿ, ಏನಾದರೂ ಹುಳ ಗಿಳ ಏನಾದರೂ ಇದೆಯಾ ನೋಡ್ಕೊಳ್ಳಿ. ಹುಳ ಇದ್ದರೆ ಅದನ್ನು ಬಿಸಾಡಿಬಿಟ್ಟು ಬೇರೆಯನ್ನು ತೊಗೊಳ್ಳಿ. ಇದೀಗ ಚೆನ್ನಾಗಿರುವ ಬೆಂಡೆಕಾಯಿನ ನಾನು ಈ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ. ಈಗ ನೀವು ಒಂದು ಗ್ಲಾಸ್ ತೊಗೊಳ್ಳಿ. ಈ ಗ್ಲಾಸಿಗೆ ಈ ನಾವು ಕತ್ತರಿಸಿರುವಂಥ ಬೆಂಡೆಕಾಯಿ ಇದೆಯಲ್ಲ, ಇದನ್ನು ಈ ಗ್ಲಾಸಿಗೆ ಹಾಕ್ಕೊಳ್ಳೋಣ. ನೋಡಿ, ಈ ಬೆಂಡೆಕಾಯಿ ಇದೆಯಲ್ಲ, ಇದನ್ನು ನಾವು ಸಾಯಂಕಾಲ ಟೈಮ್ ಅಂದರೆ ರಾತ್ರಿ ನೀವು ಮಲಗೋ ಟೈಮ್ನಲ್ಲಿ ಈ ರೀತಿ ಮಾಡ್ಕೋಬೇಕಂದ್ರೆ ಈ ರೀತಿಯಲ್ಲಿ ಕಟ್ ಮಾಡಿ ಒಂದು ಗ್ಲಾಸಿಗೆ ಹಾಕಿ, ನಂತರ ಇದಕ್ಕೆ ನೀರನ್ನ ಹಾಕಿ ಇಟ್ಬಿಡಿ. ಪುನಃ ಹೇಳ್ತೇನೆ, ಇದು ನೈಟ್ ನೀವು ಮಲಗೋ ಟೈಮ್ನಲ್ಲಿ ಮಾಡಬೇಕು. ಈ ರೀತಿಯಲ್ಲಿ ಒಂದು ಸ್ವಲ್ಪ ಒಂದು ಗ್ಲಾಸು ಫುಲ್ ನೀರು ಹಾಕಿ ಇಟ್ಬಿಡಿ. ನೋಡಿ, ನಾನು ನೀರಿಗೆ ಹಾಕಿದ್ದೇನೆ. ಇದನ್ನು ಸ್ವಲ್ಪ ಅಂದರೆ ಒಂದು ಸರಿ ಮಿಕ್ಸ್ ಮಾಡಿಬಿಡೋಣ. ಇದನ್ನು ಸ್ವಲ್ಪ ಈ ರೀತಿಯಲ್ಲಿ ಮಿಕ್ಸ್ ಮಾಡೋಣ. ಅಂದರೆ ಅದು ಕರೆಕ್ಟಾಗಿ ನೀರಲ್ಲಿ ಮುಳುಕೊಂಡಿರಬೇಕು, ಆದಷ್ಟು ಸಾಧ್ಯ ಆದಷ್ಟು. ಅದಕ್ಕಾಗಿ ಈ ರೀತಿ ನಾನು ಮಾಡ್ತಾ ಇರೋದು. ಈಗ ಇದನ್ನು ನೀವು ಒಂದು ಸೈಡಲ್ಲಿ ಮುಚ್ಚಿ ಇಟ್ಬಿಡಿ. ಅಂದರೆ ಆ್ಯಕ್ಚುಲಿ ಅಂದರೆ ಬೇರೆ ಏನು ಕಸ ಏನು ಬೀಳಬಾರ್ದು, ಅದಕ್ಕೆ ಒಂದು ಯಾವುದಾದ್ರು ತಟ್ಟೆಯಿಂದ ಮುಚ್ಚಿ ಸೈಡಲ್ಲಿ ಇಟ್ಬಿಡಿ. ಅದನ್ನು ರಾತ್ರಿ ನಾನು ಹೇಳ್ತಾರೆ ನೈಟ್ ಇದನ್ನು ಈ ರೀತಿಯಲ್ಲಿ ಮಾಡಿ ಇಟ್ಬಿಡಬೇಕು. ಇಟ್ಬಿಟ್ಟು ನಾವು ಬೆಳಿಗ್ಗೆ ಇದನ್ನು ಓಪನ್ ಮಾಡೋಣ. ನಾನು ಹೇಳ್ತೇನೆ, ನಂತರ ನಿಮ್ಗೆ ಓಪನ್ ಮಾಡಿ ಏನು ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೇನೆ. ಈ ಬೆಂಡೆಕಾಯಿನ ಕತ್ತರಿಸಿ ನೀರಿಗೆ ಹಾಕಿ ಇಟ್ಟು ನಾನು ಹೆಚ್ಚು ಕಡಿಮೆ ಒಂದು 5 ಗಂಟೆ ಟೈಮ್ ಆಗಿದೆ. ಈಗ ಇದನ್ನು ನಿಮ್ಗೆ ತೋರಿಸ್ತೇನೆ, ಯಾವ ರೀತಿ ಆಗಿದೆ ಅಂತಕೊಂಡು ತೋರಿಸ್ತೇನೆ ನಾನು ನಿಮಗೆ. ನೋಡಿ, ಈ ಬೆಂಡೆಕಾಯಿಯ ಲೋಳೆ ಇದೆಯಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ನಾನು ಈ ಥರ ನಿಮಗೆ ತೋರಿಸ್ತೇನೆ ನೋಡಿ, ಗೊತ್ತಾಗ್ತದೆ ನೋಡಿ. ಅದು ನೀರು ಬೀಳುವಾಗ ಗೊತ್ತಾಗುತ್ತೆ, ಅಂದರೆ ಸ್ಟಿಕ್ಕಿ ಆಗಿದೆ ನೋಡಿ. ಇದು ಲೋಳೆ ಬಿಟ್ಟಿರೋದು. ಈಗ ನಾವು ಈ ಬೆಂಡೆಕಾಯಿ ಇದೆಯಲ್ಲ, ಬೆಂಡೆಕಾಯಿನ ಈ ನೀರಿಂದ ತೆಗೆದುಬಿಡೋಣ. ನೋಡಿ, ನಾನು ಈ ಬೆಂಡೆಕಾಯಿನ ತೆಗಿತಾ ಇದ್ದೇನೆ ನೀರಿಂದ. ನೋಡಿ, ಬೆಂಡೆಕಾಯಿನ ಸಂಪೂರ್ಣವಾಗಿ ತೆಗೆದಿದ್ದೇನೆ. ನಿಮಗೆ ಗೊತ್ತಾಗ್ತಾ ಇದೆಯಲ್ಲ, ನೀರು ನೋಡಿ ಸಂಪೂರ್ಣವಾಗಿ ಲೋಳೆ ಆಗಿದೆ. ಇದನ್ನು ಏನು ಮಾಡಬೇಕು ಅಂದರೆ, ನೀವು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ನೀರನ್ನು ಪ್ರತಿದಿನ ಬೆಳಿಗ್ಗೆ ನೀವು ಕುಡೀರಿ. ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಅಂದರೆ ಖಾಲಿ ಹೊಟ್ಟೆಗೆ ಕುಡಿದ್ಬಿಡಬೇಕು. ಈ ಥರ ನೀವು ಕುಡಿತಾ ಇರಿ. ನಿಮಗೆ 15 ದಿನದ ಒಳಗಡೆ ಖಂಡಿತವಾಗಿ ನಿಮ್ಗೆ ಗೊತ್ತಾಗ್ತದೆ ಇದರ ಎಫೆಕ್ಟ್ ಏನು ಅಂತ ಹೇಳ್ಕೊಂಡು. ನಿಮ್ಮ ಡಯಾಬಿಟಿಸ್ ಆಟೋಮೆಟಿಕಾಗಿ ಕಮ್ಮಿ ಆಗ್ತಾ ಬರ್ತದೆ. ಇದೊಬ್ಬರು ಯೂಸ್ ಮಾಡಿ ನನಗೆ ಹೇಳಿರುವಂಥದ್ದು, ಪ್ರಾಕ್ಟಿಕಲ್ ಆಗಿ ಅವರು ಟ್ರೈ ಮಾಡಿ ನನಗೆ ಹೇಳಿರುವಂತಹ ಒಂದು ಮೆಡಿಸಿನ್ ಇದು. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.